ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೂ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಇವತ್ತು ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು, ಅದಕ್ಕೋಸ್ಕರ 8:30ಗೆ ಎದ್ದು ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಟಿಫನ್ನು ಸಹ ರೆಡಿ ಮಾಡಿಲ್ಲ, ಪಾಪಗೂ ತಿನ್ನಿಸಿಲ್ಲ, ಮತ್ತು ಮನೆಯೂ ಸಹ ಕ್ಲೀನ್ ಮಾಡಿಲ್ಲ. ಅಮ್ಮ ಸ್ವಲ್ಪ ಹೊರಗಡೆ ಹೋಗಿದ್ದವ್ರು ಇನ್ನೂ ಬಂದಿರಲಿಲ್ಲ. ನೀವು ಒಬ್ಬರಿಗೆ ಟಿಫನ್ನ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೋಸ್ಕರನೇ ಪಾಪಗೆ ಇವಾಗ ದೋಸೆ ಥರ ಹುಯ್ಕೊಟ್ಟಿದ್ದೆ ಆ ಕಿಟ್ಟಲ್ಲೇ. ಅವರು ತಿಂದ್ಕೊಂಡು ಟಿ ವಿನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ರೆಡಿ ಮಾಡ್ಕೊಂಬಿಡೋಣ ಅಂತ ಒಂದು ಕಡೆಯಿಂದ ಮನೆ ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಈ ಸೋಫಾ ಸಂದಿ ಎಲ್ಲ ಕಸನ ನಾನು 2 ದಿನಕ್ಕೆ ಒಂದ್ಸಲ ಸೋಫಾ ಸಂದಿ ಕ್ಲೀನ್ ಮಾಡ್ಕೊತೀನಿ. ಡೈಲಿ ಏನೋ ಎಲ್ಲ ಎಳೆದು ಗುಡಿಸ್ಕೊಳಕ್ಕೆ ಹೋಗೋದಿಲ್ಲ. ಟೇಬಲ್ ಸಂದಿ ಎಲ್ಲ ಡೈಲಿ ಈ ಥರ ಗುಡಿಸ್ಕೊತೀನಿ. ಆಮೇಲೆ ಏನಪ್ಪ ಅಂದರೆ, ನಾನು ಎಷ್ಟು ಕ್ಲೀನ್ ಮಾಡಿ ಎಷ್ಟು ನೀಟಾಗಿ ಇಟ್ಕೊಂಡ್ರು ಪಾಪು 5 ನಿಮಿಷಕ್ಕೆ ಎಲ್ಲನೂ ಹರಡ್ಬಿಡ್ತಾರೆ. ನಂಗೆ ಈ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಕಿಚನ್ಗೆ ಹೋಗೋಕೆ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಾಂದರೆ ಗಜ್ಜಿ ಬಿಜ್ಜಿ ಅನ್ನಿಸ್ತಾನೆ ಇರುತ್ತೆ. ಸ್ವಲ್ಪ ಪಾಪು ಬಟ್ಟೆನೇ ಇದ್ದು, ಅದಕ್ಕೋಸ್ಕರನೇ ಮೇಲೆ ಹಾಕ್ಕೊಳ್ಳೋಣ ಅಂತ ನೋಡಿದೆ. ಮೇಲೆ ಇನ್ನೂ ಸಹ ಮಳೆ ಬರ್ತಾನೆ ಇತ್ತು. ನೀವು ನೋಡ್ತಾ ಇರ್ಬೋದು, ನಿಮಗೂ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ಒಣ ಹಾಕ್ಕೊತಾ ಇದ್ದೆ. ನಾನು ಬಟ್ಟೆ ತೊಳೆದು ಒಣ ಹಾಕ್ಬೇಕಾದ್ರೆ 9:30 ಆಗಿತ್ತು. ಬಟ್ಟೆ ಸ್ವಲ್ಪ ಜಾಸ್ತಿನೇ ಇತ್ತು ಪಾಪುನವು. ಡೈಲಿ ತೊಳೆದ್ರೂ ಇಷ್ಟು ಬಟ್ಟೆ ಗಲೀಜು ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕೋಸ್ಕರನೇ ತೊಳೆದು ಇವತ್ತು ಒಣ ಹಾಕ್ಕೊಂಡ್ರೆ ನಾಳೆಗೆ ತುಂಬಾ ಈಸಿಯಾಗಿ ಹೋಗ್ಬಿಡುತ್ತಲ್ಲ. ನಾಳೆ ಸ್ವಲ್ಪ ಸಿಟಿಗೆ ಹೋಗೋದಿತ್ತು, ಅದಕ್ಕೋಸ್ಕರನೇ ನೋಡಿ ಇನ್ನೂ ಮಳೆ ಬರ್ತಾನೆ ಇದೆ. ಬೆಳಗ್ಗೆ ಸ್ಟಾರ್ಟ್ ಆದರೆ ಮಳೆನೇ ನಿಂತಿರೋಲ್ಲ, ಅಷ್ಟು ಮಳೆ ಬರ್ತಾನೆ ಇರುತ್ತೆ. ಇವಾಗ ಸ್ವಲ್ಪ ಆಲ್ರೆಡಿ ಟೈಮು ಆಗೋಗ್ಬಿಟ್ಟಿತ್ತಲ್ಲ, ಅದಕ್ಕೋಸ್ಕರನೇ ನಿಧಾನಕ್ಕೆ ಟಿಫನ್ನಾಗಿ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಪಾಪುಗೆ ತಿನ್ನಿಸಿದ್ದೆ, ಆದರೆ ನನಗೆ ಅಷ್ಟು ತಡೆಯೋಲ್ಲ. ನಾನು 10 ಗಂಟೆ ಒಳಗಡೆ ತಿಂದ್ಕೊಂಡ್ರೆ ನನಗೇನೋ ಒಂಥರ ಮೈಂಡ್ ರಿಲೀಫ್ ಆದಂಗೆ. ಅದಕ್ಕೋಸ್ಕರನೇ ಬೇಗ ಆಗೋ ಥರ ಇವತ್ತು ಗೀ ರೈಸ್ನ ಮಾಡಿಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗ್ರೇವಿ ಮಾಡ್ಕೊಳ್ಳೋಕ್ಕೆ ನಾನು ಒಬ್ಬಳೇ ಇರೋದಲ್ವ, ನಾನು ಒಬ್ಳಿಗೆ ಮಾಡಿಕೊಂಡ್ರೆ ತುಂಬಾ ವೇಸ್ಟಾಗಿ ಹೋಗ್ಬಿಡುತ್ತೆ. ಗ್ರೇವಿ ಬಗ್ಗೆ ತಲೆನೇ ಹಾಕಲಿಲ್ಲ ನಾನು. ಪಾಪು ಸಹ ಆವಾಗವಾಗ ಕಾಟ ಕೊಡೋದ್ರಿಂದ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ನಾನು ಅದನ್ನು ಬೇಯಿಸ್ಕೊಂಡು ಮಸಾಲೆ ಎಲ್ಲ ಹಾಕ್ಕೊಂಡು ಗ್ರೇವಿ ಮಾಡ್ಕೊಳ್ಳೋಟ್ಟಿಗೆ 11 ಗಂಟೆ ಆಗೋಗ್ಬಿಡುತ್ತೆ. ನಾನು ಹಸ್ಕೊಂಡು ಹಿಂಗೇ ಪಾತಾಡಬೇಕಾಗುತ್ತೆ ಅಂತ ನಾನು ಗ್ರೇವಿಗೆ ತಲೆನೇ ಹಾಕೋಕ್ಕೆ ಹೋಗಲಿಲ್ಲ. ಇವಾಗ ನಾನು ಗೀ ರೈಸ್ಗೆ ಏನೇನು ಬೇಕು ಅದನ್ನೆಲ್ಲ ಒಂದೇ ಸಲ ಎತ್ತಿಟ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಹೋಗ್ಬಿಡುತ್ತೆ. ನನಗೆ ವೀಡಿಯೋ ಆಗಿರ್ಬೋದು, ನನಗೆ ಕುಕ್ ಮಾಡೋಕ್ಕೆ ಆಗಿರ್ಬೋದು, ತುಂಬಾ ಹೆಲ್ಪಾಗಿ ಹೋಗ್ಬಿಡುತ್ತೆ ಅಂತ ಒಂದೇ ಸಲ ನಾನು ಎಲ್ಲನೂ ಎತ್ತಿಟ್ಕೊತೀನಿ. ಇವತ್ತು ಸ್ವಲ್ಪ ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಓಪನಾಗಿ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಐಟಮಲ್ಲಿ ನಾವು ಒಂದು 10 ನಿಮಿಷಕ್ಕೆ ಗೀ ರೈಸ್ ರೆಡಿ ಮಾಡ್ಕೊಬೋದು. ಇದು ಗ್ರೇವಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಪಾಪುಗೂ 1 ಲೋಟಕ್ಕಿಂತ ಕಮ್ಮಿ ಹಾಕ್ಕೊತಾ ಇದ್ದೀನಿ. ನಾನು ತಿನ್ನೋದೇ ಸ್ವಲ್ಪ, ಪಾಪುನೂ ಸ್ವಲ್ಪ ತಿಂತಾರಲ್ಲ, ಅದಕ್ಕೋಸ್ಕರನೇ. ಈ ಕುಕ್ಕರ್ಗೆ ಒಂದಿನ ನಾನು ಏನೋ ಒಂದು ಸಲ ಕಡಲೆಕಾಯಿನ ಬೇಯಾಕಿದೆ ಅನಿಸುತ್ತೆ. ಅದು ಕಪ್ಪಾಗಿದ್ದು ಹೋಗಲೇ ಇಲ್ಲ ಎಷ್ಟು ಉಜ್ಜಿದ್ರೂ ಕೂಡ. ಅದಕ್ಕೋಸ್ಕರನೇ ಇನ್ನೊಂದು ಸಲ ಏನಾದರೂ ಆಸಿಡ್ ಥರ ಏನಾದರೂ ಒಂದು ಪೆನಲ್ ಥರ ಬರುತ್ತಲ್ಲ, ಅದನ್ನು ಹಾಕಿ ಸ್ವಲ್ಪ ಉಜ್ಜಿದ್ರೆ ಹೋಗುತ್ತಾ ಅಂತ ಟ್ರೈ ಮಾಡ್ತೀನಿ. ಈ ಕುಕ್ಕರ್ ಸ್ವಲ್ಪ ಕಾದ ನಂತರ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ, ಒಂದು 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1.5 ಅಷ್ಟು ಈರುಳ್ಳಿನ ಹಾಕ್ಕೊಂಡೆ. ಯಾಕೆ 1.5 ಅಷ್ಟು ಹಾಕ್ಕೊಂಡೆ ಅಂದರೆ, ಒಂದು ದಪ್ಪ ಈರುಳ್ಳಿ, ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕೆಂಪು ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಂಡು ನಾನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು, ಆಮೇಲೆ ಸ್ವಲ್ಪ ಹಾಲು ಮತ್ತು ಮೊಸರನ್ನ ಆ್ಯಡ್ ಮಾಡಿಕೊಂಡು ಒಂದು 10 ನಿಮಿಷ ಕಾಲ ಬೇಯಿಸ್ಕೊತಾ ಇದ್ದೀನಿ. ಅದು ಬೇಯೋ ಅಷ್ಟರಲ್ಲಿ ಉಳ್ದಿದ್ದ ಕೆಲಸನ ರೆಡಿ ಮಾಡ್ಕೊಂಬಿಡೋಣ ಅಂತ ನಾನು ಮಸಾಲೆಗಳೆಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ನಲ್ಲ, ಅದನ್ನು ಸಹ ತೆಗ್ದಿಟ್ಬಿಡೋಣ. ತುಂಬಾ ಅಲ್ಲೇ ಮೆಸ್ಸಿ ಆಗಿರುತ್ತೆ ಅಂತ ಅವನ್ನೆಲ್ಲ ತೆಗ್ದಿಟ್ಕೊತಾ ಇದ್ದೆ. ಇನ್ನೊಂದು ವಿಚಾರ ಏನು ಅಂದರೆ, ನಾವೆಷ್ಟೇ ಬ್ಯುಸಿ ಇರ್ತೀವಿ ಅಷ್ಟು ಬೇಗ ಬೆಳಿತೀವಂತೆ. ನಾನು ಲೈಫಲ್ಲೇ ಈ ಥರ ಒಂದು ಸಲ ನೋಡಿಬಿಟ್ಟಿದ್ದೀನಿ. ನಾವೆಷ್ಟು ಬ್ಯುಸಿ ಇರ್ತೀವಿ ಅಷ್ಟು ನಮಗೆ ಒಂಥರ ವ್ಯಾಲ್ಯೂನೂ ಸಹ ಇರುತ್ತೆ. ನಾವೇನು ಕೆಲಸ ಮಾಡದೆ ಸುಮ್ಮನೆ ಇದ್ಬಿಟ್ರೆ ನಮ್ಮ ತಲೆಗೆ ಎಲ್ಲ ಬಂದುಬಿಡುತ್ತೆ, ಎಲ್ಲ ನೆನಪಾಗೋದು ಜಾಸ್ತಿ. ಅದಕ್ಕೋಸ್ಕರ ನಾವೆಷ್ಟು ಬ್ಯುಸಿ ಇರ್ತೀವಿ ಅಷ್ಟು ನಮಗೆ ವ್ಯಾಲ್ಯೂನೂ ಇರುತ್ತೆ. ನಾವು ಅದೇ ರೀತಿ ಬೆಳ್ಕೊಂಡು ಹೋಗ್ತೀವಿ. ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿಕೊಂಡೆ. ಇನ್ನು ಮುಂದೆ ಇದೇ ಥರ ಬ್ಯುಸಿಲಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಬೇರೆ ಬೇರೆ ಥರ ಕೆಲಸ ಮಾಡಿಕೊಂಡು ಇನ್ನು ಬೇರೆ ಬೇರೆ ಥರ ಒಂದು ಯಾವುದಾದ್ರೂ ಕೆಲ್ಸಕ್ಕೆ ಹೋಗಬೇಕು ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಆಮೇಲೆ ಇವಾಗ ಸ್ವಲ್ಪ ಅದು ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಒಂದು ಬಾಣಲಿಗೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಇಟ್ಕೊತಾ ಇದ್ದೀನಿ.
ಸ್ವಲ್ಪ ಅಕ್ಕಿ ನೆನೆದು ಇಟ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತಷ್ಟೇ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಪಾಪುಗೂ ಚೆನ್ನಾಗಿರುತ್ತಲ್ಲ. ನಂಗೆ ಸ್ವಲ್ಪ ಮೆತ್ತಗಿದ್ರೆ ಚೆಂದ, ಇಲ್ಲಾಂದ್ರೆ ನಂಗೆ ತಿನ್ನೋದಕ್ಕಾಗಲ್ಲ. ಹಗ್ಲಗ್ಲಿದ್ರೆ ನನಗೆ ಒಂಥರ ಗಂಟ್ಲಲ್ಲಿ ಸಿಗಾಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಅದೇ ಟೈಮಿಗೆ ಕರೆಂಟು ಸಹ ಬಂತು. ಕಿಚನಲ್ಲಿ ನೋಡೋಕ್ಕೂ ಒಂಥರ ಚೆಂದ ಅನಿಸ್ತಾ ಇದೆ. ಇವಾಗ ಸ್ವಲ್ಪ 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿಯೋವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಇಲ್ಲಾಂದರೆ ಡೈರೆಕ್ಟ್ ಅಕ್ಕಿ ಹಾಕ್ಬಿಟ್ರೆ ಒಂಚೂರು ಚೆನ್ನಾಗೋದಿಲ್ಲ. ಆ ಅಕ್ಕಿಯೆಲ್ಲ ಹಸಿ ಹಸಿ ವಾಸನೆ ಹಂಗಂಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಚೆನ್ನಾಗಿ ಈಗ ನೀವೇ ನೋಡ್ತಾ ಇರ್ಬೋದು, ಹಾಲು ಮೊಸರೆಲ್ಲ ಹಾಕಿದ್ದೀನಲ್ಲ, ವೈಟ್ ಕಲರಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ನಾವು ಯಾವುದೇ ಕಾರಣಕ್ಕೂ ಮಸಾಲೆನ ಆ್ಯಡ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಈಗ ಅಕ್ಕಿನ ಹಾಕ್ಕೊಂಡು ವಿಷಲ್ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಹಾಕ್ಸ್ಕೊಂಡ್ಬಿಟ್ರೆ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಗೀ ರೈಸ್ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗೀ ರೈಸ್ ರೆಡಿಯಾಗಿದೆ ಅಂತ. ನಂಗೆ ತುಂಬಾ ಇಷ್ಟ. ಪಾಪುನು ಸಹ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನನಗೆ ಹಂಗೆ ತಿನ್ಕೊಂಬಿಡೋಣ ಅನಿಸ್ತಾಯಿತ್ತು. ಅರೆ ಬೇಡ, ನಾನು ಒಬ್ಳಿಗೋಸ್ಕರ ಬೇಕಾದ್ರೆ ಚಟ್ನಿ ಮಾಡಿಕೊಂಡ್ರೂ ಪರವಾಗಿಲ್ಲ ಅಂತ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಕಡಲೆನ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂಚೂರಷ್ಟು ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹರಳುಪ್ಪು ಹಾಕ್ಕೊತಿದ್ದೀನಿ. ಜಾಸ್ತಿ ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬೇಡಿ, ಚಟ್ನಿ ಒಂಚೂರು ಚೆನ್ನಾಗೋದಿಲ್ಲ. ಒಂದು ಹಿಡಿಯಷ್ಟು ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನಂಗೆ ತುರಿಯೋದು ಅಂದರೆ ಒಂಚೂರು ಇಷ್ಟ ಆಗೋದಿಲ್ಲ. ಅದಕ್ಕೆ ಯಾವುದೇ ಕಾಯಿ ಸಿಕ್ಬಿಟ್ರೂ ಅಷ್ಟೇ ಚಾಕಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಮತ್ತು 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೀವೇ ನೋಡ್ತಾ ಇರ್ರಿ. ಈಗ ಒಂದು ಬೌಲ್ಗೆ ಚಟ್ನಿ ಸಹ ಹಾಕ್ಕೊಂಡೆ. ನೋಡಿ, ನಾನು ಒಬ್ಳಿಗೆ ಮಾಡ್ಕೊಳಕ್ಕೆ ಹೋದ್ರೆ ಇಷ್ಟು ಚಟ್ನಿ ಆಗೋಗ್ಬಿಡ್ತು. ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಲೈಟ್ ಆಫ್ ಮಾಡಿ ಟಿಫನ್ನು ಸಹ ಮುಗಿಸ್ಕೊಂಡೆ. ಇವತ್ತಿನ ವಿಡಿಯೋ ಇಷ್ಟೇ. ಟೇಕ್ ಕೇರ್, ಬಾಯ್.